ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಿಫ್ಟಿ ನೋಡ್ತಾ ಇರ್ಬೋದು, ಇವತ್ತು 157 ಪಾಯಿಂಟ್ಸ್ ಒಂದು ನಮಗೆ ನೆಗೆಟಿವ್ ಬಂದಿದೆ. ಸೊ ಹಾಗೇನೆ ಇವತ್ತು ನಿಫ್ಟಿ ಒಂದು ಬೀಳೋದಕ್ಕೆ ಕಾರಣ ಒಂದು ನಿಫ್ಟಿ IT ಏನಿದೆ ಅದು 2.24% ಒಂದು ನೆಗೆಟಿವ್ ಇದೆ. ಹಾಗೇನೆ ನಿಫ್ಟಿ FMCG ಸೆಕ್ಟರ್ ಏನಿದೆ ಅದು 1.24% ನೆಗೆಟಿವ್ ಇದೆ. ಮತ್ತೆ ನಿಫ್ಟಿ PSU ಬ್ಯಾಂಕ್ಸ್ ಏನಿದೆ ಅದು 1.24% ಒಂದು ಅಪ್ಸೈಡ್ ಇದೆ. ಸೊ ಬನ್ನಿ ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡ್ಕೊಂಡು ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿನ್ನೆ ನಾವೇನು ಅನ್ಕೊಂಡ್ವಿ, ಇವತ್ತು ಏನೊಂದು ಮೂವ್ ನಮ್ಗೆ ನೋಡೋದು ಸಿಕ್ತು ಅಂತ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿಯ ಒಂದು ಟಾಪ್ ಗೇನರ್ಲಿ ಇವತ್ತು ಇಟರ್ನಲ್ ಇದೆ, ಅಂದ್ರೆ ಝೊಮ್ಯಾಟೊ ಸ್ಟಾಕ್. ಸೊ ಇದು ಒಂದು 3.44% ಒಂದು ಪಾಸಿಟಿವ್ ಇದೆ. ಇದರೊಂದು ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಈ ಒಂದು ಪರ್ಫಾರ್ಮೆನ್ಸ್ ನಮಗೆ ನೋಡೋದು ಸಿಕ್ಕಿದೆ. ಹಾಗೆ ಡಾಕ್ಟರ್ ರೆಡ್ಡಿನೂ ಸಹಿತ ಒಂದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿತ್ತು, ಹಾಗಾಗಿ 1.72% ಒಂದು ಅಪ್ಸೈಡ್ ಸಿಕ್ಕಿದೆ. ಸೊ ಟಾಟಾ ಮೋಟಾರ್ಸ್ ನಿನ್ನೆನೂ ಟಾಪ್ ಗೇನರ್ಲಿ ಇತ್ತು, ಸೊ ಇವತ್ತು ಟಾಪ್ ಗೇನರ್ಲಿ ಇದೆ. ಹಾಗೇನೆ ಟಾಟಾ ಕನ್ಸ್ಯೂಮರ್, ಸಿಪ್ಲಾ, ಸೊ ಇದು 1.62 ಇಂದ 0.87 ಒಂದು ಮೂವ್ಮೆಂಟ್ ಸಿಕ್ಕಿದೆ. ಸೊ ಟಾಪ್ ಲೂಸರ್ ನಾವು ನೋಡೋದಾದ್ರೆ ನೆಸ್ಲೆ ಇಂಡಿಯಾ ತುಂಬಾ ದಿನದ ಮೇಲೆ ನಾವು ಒಂದು ಟಾಪ್ ಲೂಸರ್ ಅಲ್ಲಿ ನೋಡ್ತಾ ಇದೀವಿ. ಅದು 5.57% ಒಂದು ನೆಗೆಟಿವ್ ಇದೆ. ಹಾಗೆ ಟ್ರೆಂಟ್, ಟೆಕ್ ಮಹೀಂದ್ರ, ಶ್ರೀರಾಮ್ ಫಿನಾನ್ಸ್, ರಿಲಯನ್ಸ್, ಸೊ ಇದರಿಂದ 3.94 ಇಂದ 1.53% ಅದು ನಮಗೆ ನೆಗೆಟಿವ್ ನೋಡೋದು ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟಿಗೆ ಹೋಗೋಣ. ಸೊ ಈಗ ನಾನು ಹಾಕೊಂಡಿರೋಂಥದ್ದು ನಿಫ್ಟಿಯ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮು. ಸೊ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ 25,120 ಏನಿದೆ ಇದು ಒಂದು ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಹಾಗೇನೆ 25,080 ಏನಿದೆ ಇದು ಒಂದು ನಮಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಬಟ್ ಇವತ್ತು ನೀವು ನೋಡ್ತಾ ಇರ್ಬೋದು, ಎಲ್ಲ ಒಂದು ಸಪೋರ್ಟ್ ಲೆವೆಲ್ನ ನೀಟಾಗಿ ಒಂದು ಬ್ರೀಚ್ ಮಾಡಿದೆ. ಸೊ ಇಲ್ಲಿ ಬಂದು ಹಾಲ್ಟ್ ಆಗಿರೋಂಥದ್ದು ನಿಯರ್ ಬೈ 25,021 ಒಂದು ಲೋ ಮಾಡಿ ಮತ್ತೆ ಈಗ ಇದೇ ರೇಂಜಲ್ಲಿ ಒಂದು ಸ್ವಲ್ಪ ಹಾಲ್ಟ್ ಮಾಡ್ತಾ ಇದೆ. 25,000 ನಮ್ಗೆ ಇಲ್ಲಿ ಒಂದು ನಿಯರ್ ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆ. ಸೊ ಬನ್ನಿ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಡೈಲಿ ಟೈಮ್ ಫ್ರೇಮು. ಸೊ ಈ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಈ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ, ಇದು 24,900 ಲೆವೆಲ್ ಏನಿದೆ ಈ ಒಂದು ಲೆವೆಲಿಗೆ ಬಂದಿತ್ತು. ಸೊ ಅದಾದ್ಮೇಲೆ ಒಂದು ಗ್ಯಾಪ್ ಅಪ್ ಆಯಿತು, ಒಂದು ಸೆಲ್ಲಿಂಗ್ ಬಂತು, ಮತ್ತೆ ಗ್ಯಾಪ್ ಅಪ್ ಆಯಿತು, ಮತ್ತೆ ಇವತ್ತು ನೋಡಿದ್ರೆ ಒಂದು ಸೆಲ್ ಆಫ್ ಕಂಡಿದೆ. ಸೊ ಎಕ್ಸಾಕ್ಟ್ ನೀವು ನೋಡ್ತಾ ಇರ್ಬೋದು, ನಿನ್ನೆ ಹೇಳಿದ್ದೆ ಈ ಒಂದು ಲೆವೆಲ್ ಏನಿದೆ 25,200 ಏನು ಝೋನ್ ಏನಿದೆ ಈ ಝೋನ್ನ ಬ್ರೇಕ್ ಆದರೆ ನಮಗೆ ಒಂದು ಅಪ್ಸೈಡ್ ನೋಡ್ಬೋದು. ಅದು 25,300 ಅಥವಾ 25,400 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಈ ಒಂದು ಲೆವೆಲ್ ಅಲ್ಲಿ ಅದು ಸಸ್ಟೇನ್ ಆಗಲಿಲ್ಲ. ಸೊ ನಾವು ವಿಡಿಯೋದಲ್ಲಿ ಹೇಳಿದೆ ಸಸ್ಟೇನ್ ಆದರೆ ನಮಗೆ ಒಂದು ಮೇಲೆ ನೋಡೋದು ಸಿಗುತ್ತೆ ಅಂತ. ಹಾಗೇನೆ ಇನ್ನೊಂದು ಇನ್ಫೋಸಿಸ್ ರಿಸಲ್ಟ್ಸ್. ಸೊ ಇನ್ಫೋಸಿಸ್ ರಿಸಲ್ಟ್ಸ್ ಏನಿದೆ ಸ್ವಲ್ಪ ಬೆಟರ್ ಆಗೇ ಇತ್ತು. ಬಟ್ ನಾನು ಅದೊಂದು ಹೇಳಿದ್ದೆ, ಒಂದು ವೇಳೆ ರಿಸಲ್ಟ್ ಪಾಸಿಟಿವ್ ಬಂದರೂ ಸ್ಟಾಕ್ಸ್ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ರಿಸಲ್ಟ್ ಬಂದ ಕೆಲವೊಂದ್ಸಲ ಪಾಸಿಟಿವ್ ಆಗುತ್ತೆ ಅಂತ. ಸೊ ಬಟ್ ಇವತ್ತು ನೋಡೋದಕ್ಕೆ ಏನಂದ್ರೆ ರಿಸಲ್ಟ್ ಒಂದು ಬೆಟರ್ ಆಗಿ ಬಂದರೂ ಸಹಿತ ಇನ್ಫೋಸಿಸ್ ಅಲ್ಲಿ ಒಂದು ನೆಗೆಟಿವ್ ನೋಡೋದು ಸಿಕ್ತು. ಅದು ಒಂದು 1.5% ಆರ್ 2% ಅದು ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಓಕೆ, ನಿಫ್ಟಿಯ ಒಂದು ವೇಟೇಜ್ ಇರೋದ್ರಿಂದ ಆ ಸ್ಟಾಕ್ ಸ್ವಲ್ಪ ಸೆಲ್ಲಿಂಗ್ ನಮಗೆ ನೋಡೋದು ಸಿಕ್ಕಿದೆ. ಸೊ ಇಲ್ಲಿಂದ ನಾವು ಒಂದು ಸಪೋರ್ಟ್ ನೋಡೋದಾದ್ರೆ 24,900 ಏನಿದೆ ಒಂದು ಒಳ್ಳೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಬಟ್ 25,000 ಲೆವೆಲ್ ಬ್ರೀಚ್ ಆಗಬೇಕು. ಸೊ ಇದು ಆಲ್ರೆಡಿ ಈಗ ಈ ಲೆವೆಲ್ ವೀಕ್ ಆಗ್ತಾ ಇದೆ, ಯಾಕಂದ್ರೆ ಪದೇ ಪದೇ ಅದೇ ಲೆವೆಲ್ ಅಲ್ಲಿ ಟಚ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಲೆವೆಲ್ ಒಂದು ಸ್ವಲ್ಪ ಟಚ್ ಮಾಡಿ ಮೇಲೆ ಹೋಯ್ತು, ಅದಾದ್ಮೇಲೆ ಇಲ್ಲಿ ಬ್ರೇಕ್ ಆಯ್ತು, ಮತ್ತೆ ಇಲ್ಲಿ ಬ್ರೇಕ್ ಆಗಿ ಮೇಲೆ ಕ್ಲೋಸ್ ಆಯ್ತು. ಸೊ ಇದು ನಿಯರ್ ಬೈ ಇದೆ. ಸೊ ಈ ತರ ಇದೇ ಲೆವೆಲ್ ಅಲ್ಲೇ 25,000 ಲೆವೆಲ್ ಅಲ್ಲೇ ಇದು ನಿಂತ್ಕೊಳ್ತಾ ಇದೆ. 25,000 ಲೆವೆಲ್ ಏನಾದ್ರು ಬ್ರೀಚ್ ಆಯ್ತು ಅಂದ್ರೆ ನಮಗೆ 24,900 ಇದು ನಮಗೆ ಬ್ರೀಚ್ ಆದ್ರೆ ನಮಗೆ 24,700 ಅಥವಾ 24,500 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾಗಿ 25,000 ಕೆಳಗೆ ಬಂದ್ರೆ ಒಂದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಕಾಣುತ್ತೆ, ಒಂದು ಸ್ವಲ್ಪ ವೀಕ್ನೆಸ್ ಕಾಣುತ್ತೆ ನಮಗೆ ನಿಫ್ಟಿಲಿ. ಹಾಗೇನೆ ನಾವು ಅಪ್ಸೈಡ್ ನೋಡೋದಾದ್ರೆ ಯಾವಾಗ ಅದು 25,200 ಮೇಲೆ ಸಸ್ಟೇನ್ ಆಗುತ್ತೆ ಅಂದ್ರೆ 25,250 ಆ ಒಂದು ಲೆವೆಲ್ ಅಲ್ಲಿ ಒಂದು ಕ್ಲೋಸ್ ನಮಗೆ ನೋಡೋದು ಸಿಗುತ್ತೆ. ಅಲ್ಲಿಂದ ನಾವು ಒಂದು ಅಪ್ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಟಿಲ್ 25,400. ಸೊ ಅದರ್ವೈಸ್ ನಮಗೆ 25,000 ಏನು ಝೋನ್ ಏನಿದೆ ಇದು ಬ್ರೀಚ್ ಆದ್ರೆ ಸ್ವಲ್ಪ ವೀಕ್ನೆಸ್ ನಮಗೆ ನಿಫ್ಟಿಲಿ ನೋಡೋದು ಸಿಗುತ್ತೆ. ಸೊ ನೀವೇನಾದ್ರೂ ಈ ವಿಡಿಯೋನ ಡೈರೆಕ್ಟ್ ಆಗಿ ನೋಡ್ತಾ ಇದ್ರೆ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ನ ಒಂದ್ಸಲ ಚೆಕ್ಔಟ್ ಮಾಡಿ, ಯಾಕಂದ್ರೆ ಆ ಒಂದು ವಿಡಿಯೋ ಈ ವಿಡಿಯೋಗೆ ರಿಲೇಟ್ ಆಗಿರುತ್ತೆ, ನಿಮಗೆ ಇದು ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಟ್ರೇಡಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬಹುದು. ಸೊ ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.